ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರಕರಣ. ಇವತ್ತು ನಾನು ಡೀಟೇಲ್ ಆಗಿ ರಿವ್ಯೂ ಮಾಡ್ತಾ ಇರೋದು ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ರಿಯಲ್ಮಿ C83. ಇದು ಬಜೆಟ್ ಸೆಗ್ಮೆಂಟ್ನಲ್ಲಿ ಹೆವಿ ಬ್ಯಾಟ್ರಿ, ಸ್ಮೂತ್ ಪರ್ಫಾರ್ಮೆನ್ಸ್ ಮತ್ತು ಡ್ಯೂರಬಿಲಿಟಿ ಕಂಬೈನ್ ಆಗಿರೋ ಫೋನ್ ಆಗಿದೆ ಅಂತ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಇದು ನಿಜಾನ ಸುಳ್ಳ ಅಂತ ಫುಲ್ ಡೀಟೇಲ್ ಆಗಿ ರಿವ್ಯೂ ಮಾಡೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ಫೋನ್ ಏನಾದರೂ ನೀವು ಬೈ ಮಾಡಬೇಕಾ, ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ. ಈ ಫೋನ್ನ ಪ್ರೈಸ್ ಇನ್ನೂ ರಿವೀಲ್ ಆಗಿಲ್ಲ. ಇದು ಸುಮಾರು 13,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮಾತ್ ಸ್ಟಾಪ್ ಮಾಡೋಣ, ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಡೈರೆಕ್ಟ್ ಆಗಿ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಇದು ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಮಗೆ ಸಿಮ್ ಇಜೆಕ್ಟರ್ ಟೂಲ್, ಡಾಕ್ಯುಮೆಂಟೇಶನ್, ನಾರ್ಮಲ್ ಟ್ರಾನ್ಸ್ಪರೆಂಟ್ ಪೌಚ್ ಸಿಗ್ತಾ ಇದೆ. ಇದ್ರ ಎಕ್ಸಾಕ್ಟ್ ಕಲರ್ ನಾನು ನಿಮ್ಗೆ ಹೇಳ್ತೀನಿ, ಪ್ರೌಟ್ರಿಂಗ್ ಗ್ರೀನ್ ಅಂತ. ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ. ನ್ಯೂ ಕಲರ್, ಇದು ಚೆನ್ನಾಗಿದೆ. ಈ ಪ್ರೈಸ್ ರೇಂಜಲ್ಲಿ ಇಷ್ಟು ದೊಡ್ಡ ಫೋನ್ ಕೊಟ್ಟಿದ್ದಾರೆ. ಓವರ್ ಟು ನೆಕ್ಸ್ಟ್ 45 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ. B2C ಕೇಬಲ್ ಕೊಟ್ಟಿದ್ದಾರೆ. ಈ ಫೋನ್ ನೀವು ಒಂದು ಜಸ್ಟ್ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ಕೊಳ್ಳೋ ಅವಶ್ಯಕತೆ ಇಲ್ಲ. ಬನ್ನಿ ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ಮೊದಲಿಗೆ ಈ ಫೋನ್ ಕೈಯಲ್ಲಿ ಹಿಡ್ಕೊಂಡಾಗ ಸಾಲಿಡ್ ಬಿಲ್ಡ್ ಫೀಲ್ ಕೊಡುತ್ತೆ. ಇದರಲ್ಲಿ 2 ಕಲರ್ ಸಿಗ್ತಾ ಇದೆ, ಬ್ಲೂಮಿಂಗ್ ಪರ್ಪಲ್ ಮತ್ತು ಸ್ಪಾರ್ಟಾನಿಯಸ್ ಗ್ರೀನ್. ಇದು ಬ್ಯಾಕ್ ಪ್ಯಾನಲ್ ಕ್ಲೀನ್ ಫಿನಿಶ್ ಹೊಂದಿದೆ. ಆರ್ಮರ್ ಶೆಲ್ ಪ್ರೊಟೆಕ್ಷನ್ ಜೊತೆಗೆ ಮಿಲಿಟರಿ ಗ್ರೇಡ್ ಡ್ಯೂರಬಿಲಿಟಿ ಕೂಡ ಸಿಗ್ತಾ ಇದೆ. ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ. ವೆಟ್ ಹ್ಯಾಂಡ್ ಅಂದರೆ ಒದ್ದೆ ಕೈ ಟಚ್ ಮಾಡಿದ್ರು ಇದನ್ನ ಏನಾಗಲ್ಲ. ಸ್ಕ್ರೀನ್ ಪ್ರಾಪರ್ಲಿ ರೆಸ್ಪಾಂಡ್ ಆಗುತ್ತೆ. ಸ್ಪೀಕರ್ ಕ್ಲಿಯರ್ ಆಪ್ಷನ್ ಇದೆ. ಸ್ಪೀಕರಲ್ಲಿ ನೀರು ಹೋದ್ರೆ ಕ್ಲೀನ್ ಮಾಡ್ಕೊಳ್ಬೋದು. ಇದರಲ್ಲಿ 7000 mAh ಬ್ಯಾಟ್ರಿ ಇದ್ರೂ ವೆಯ್ಟ್ ಬ್ಯಾಲೆನ್ಸ್ಡ್ ಆಗಿದೆ. ಬಿಗ್ ಬ್ಯಾಟ್ರಿ ಫೋನ್ಸ್ ಯೂಶುವಲಿ ಬಲ್ಕಿ ಆಗಿರುತ್ತೆ, ಆದರೆ ಸರ್ಪ್ರೈಸಿಂಗ್ಲಿ ಕಂಫರ್ಟಬಲ್ ಆಗಿದೆ. ಈ ಫೋನ್ನ ಬಿಗ್ಗೆಸ್ಟ್ ಹೈಲೈಟ್ ಏನಂದರೆ ಇದರಲ್ಲಿ 7000 mAh ಬ್ಯಾಟ್ರಿ. ಇದನ್ನು 5 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 5 ಅವರ್ಸ್ ಮ್ಯೂಸಿಕ್ ಪ್ಲೇ ಕೊಡುತ್ತೆ. ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಪವರ್ ಬ್ಯಾಂಕ್ ಹಾಗೆ ಯೂಸ್ ಮಾಡ್ಬೋದು. ಬೈಪಾಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಗೇಮಿಂಗ್ಸ್ ಆಡಿದಾಗ ಡೈರೆಕ್ಟಾಗಿ ಪವರ್ ಸಪ್ಲೈ ಆಗುತ್ತೆ. ಇದರಿಂದ ಬ್ಯಾಟ್ರಿ ಹೀಟ್ ಕಡಿಮೆ ಆಗುತ್ತೆ. ಪವರ್ ಸೇವಿಂಗ್ ಮೂಲಕ ಎಕ್ಸ್ಟ್ರಾ ಬೂಸ್ಟ್ ಕೊಡುತ್ತೆ. ಆಗ 400 mAh ಸಿಮಿಲರ್ಲಿ ಎಕ್ಸ್ಟ್ರಾ ಕೆಪಾಸಿಟಿ ಸಿಗುತ್ತೆ. ಬ್ರ್ಯಾಂಡ್ ಕ್ಲೈಮ್ ಪ್ರಕಾರ 6 ಇಯರ್ಸ್ ಬ್ಯಾಟ್ರಿ ಹೆಲ್ತ್ ಸಪೋರ್ಟ್ ಮಾಡುತ್ತಂತೆ. ಇದು ನಾರ್ಮಲ್ ಯೂಸೇಜಲ್ಲಿ 2 ಡೇಸ್ ಈಸಿಲಿ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಹೆವಿ ಯೂಸೇಜ್ನಲ್ಲಿ 1 ಡೇ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ನಿಮ್ಗೆ ಯಾವುದೇ ಟೆನ್ಷನ್ ಬೇಡ. ಸ್ಟೂಡೆಂಟ್ಸ್, ಟ್ರಾವೆಲರ್ಸ್, ಹೆವಿ ಯೂಟ್ಯೂಬ್ ಯೂಸರ್ಸ್ಗೆ ಇದು ಪರ್ಫೆಕ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಡಿಸ್ಪ್ಲೇ ಕಡೆ ಬಂದ್ರೆ ಇದರಲ್ಲಿ 6.67 ಇಂಚಸ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಲಾರ್ಜ್ ಇಂಪ್ರೆಸಿವ್ ಪ್ಯಾನಲ್ ಆಗಿದೆ. 144 Hz ರಿಫ್ರೆಶ್ ರೇಟ್ ಇದೆ. ಸ್ಕ್ರೋಲಿಂಗ್ ಸೂಪರ್ ಸ್ಮೂತ್ ಆಗಿದೆ. ಲ್ಯಾಗ್ ಫೀಲ್ ಆಗಲ್ಲ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಗೇಮಿಂಗ್ ಎಲ್ಲದರಲ್ಲೂ ಸ್ಮೂತ್ ಫೀಲ್ ಸಿಗುತ್ತೆ. ಬಡ್ಜೆಟ್ ಸೆಗ್ಮೆಂಟ್ನಲ್ಲಿ 144 Hz ರೇರ್ ಆಗಿದೆ. 900 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಇಂಡೋರಲ್ಲಿ ಚೆನ್ನಾಗಿ ಕಾಣುತ್ತೆ, ಆದರೆ ಔಟ್ಡೋರ್ ವಿಸಿಬಿಲಿಟಿ ಡೀಸೆಂಟ್ ಆಗಿದೆ. ಯೂಟ್ಯೂಬ್ನಲ್ಲಿ 2K ವಿಡಿಯೋಸ್ನ ನೋಡ್ಬೋದು. ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ, ಆದರೆ HDR ಸಪೋರ್ಟ್ ಇಲ್ಲ. ಇನ್ನು ಈ ಫೋನ್ನ ಕೆಳಗಡೆ ಸ್ಪೀಕರ್ ಇದೆ, ಮೈಕ್ರೋಫೋನ್ ಸಿಗುತ್ತೆ, USB ಪೋರ್ಟ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಬಟನ್ ಸಿಗ್ತಾ ಇದೆ. ಈ ಫೋನ್ನ ಮೇಲೆ 3.5 mm ಜಾಕ್ ಸಿಗ್ತಾ ಇದೆ. ಇದರಲ್ಲಿ ಸಿಂಗಲ್ ಸ್ಪೀಕರ್ ಇದೆ. ಇದರಲ್ಲಿ 300% ಅಲ್ಟ್ರಾಸೌಂಡ್ನ ಇಡ್ಬೋದು. ಲೌಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ MediaTek Dimensity 6300 ಪ್ರೊಸೆಸರ್ ಸಿಗ್ತಾ ಇದೆ. ಇದು 5 lakh ಪ್ಲಸ್ ಆಂಟಿಥಿಯೋಸ್ ಸ್ಕೋರ್ ಕೊಡುತ್ತೆ. ಇದರ ಆಂಟಿಥಿಯೋಸ್ ಸ್ಕೋರ್ ಚೆನ್ನಾಗಿದೆ. ಇದರಲ್ಲಿ 5334 ಸ್ಕ್ವೇರ್ mm VC ಕೂಲಿಂಗ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಇದರಲ್ಲಿ ಅಪ್ ಟು 6GB RAM, 128GB ಸ್ಟೋರೇಜ್ ಸಿಗ್ತಾ ಇದೆ. ಡೇ 1 ಹೇಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಮೇಂಟೈನ್ ಮಾಡುತ್ತೋ ಅದೇ ಥರ 48 ಮಂತ್ಸ್ವರೆಗೂ ಹಾಗೆ ಮೇಂಟೈನ್ ಮಾಡುತ್ತೆ ಅಂತ ಬ್ರ್ಯಾಂಡ್ನವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇದರ ಕ್ಯಾಶುವಲ್ ಗೇಮಿಂಗ್ ಅಂದರೆ BGMI, ಫ್ರೀ ಫೈರ್ನಲ್ಲಿ ಸ್ಮೂತ್ ಸೆಟ್ಟಿಂಗ್ಸ್ನಲ್ಲಿ ಸ್ಟೇಬಲ್ FPS ಕೊಡುತ್ತೆ. ಫ್ರೇಮ್ ಡ್ರಾಪ್ಸ್ ನೋಟಿಸಬಲ್ ಆಗಲ್ಲ, ತುಂಬ ಕಡಿಮೆ ಫ್ರೇಮ್ ಡ್ರಾಪ್ಸ್ ಆಗುತ್ತೆ. ಫೋನ್ ಮ್ಯಾನೇಜರ್ನಲ್ಲಿ ಎಕ್ಸ್ಟೆಂಡೆಡ್ ಯೂಸ್ ಕೇರ್ ಫೀಚರ್ಸ್ ಇದೆ. ಇದು ಒನ್ ಟ್ಯಾಬ್ನಲ್ಲಿ ಬೆಟರ್ ಆಪ್ಟಿಮೈಸ್ ಮಾಡ್ಬೋದು. ಡೈಲಿ ಯೂಸೇಜ್, ಮಲ್ಟಿ ಟಾಸ್ಕಿಂಗ್, ಸೋಷಿಯಲ್ ಮೀಡಿಯಾದಲ್ಲಿ ಲ್ಯಾಗ್ ಫ್ರೀ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದು 3 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. 4GB RAM, 64GB, 4GB RAM, 128GB, 6GB RAM, 128GB ಸಿಗ್ತಾ ಇದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 13 MP ರೇರ್ ಕ್ಯಾಮ್ರಾ ಸಿಗುತ್ತೆ. 5 MP ಸೆಲ್ಫಿ ಕ್ಯಾಮ್ರಾ ಇದೆ. ಡೇಲೈಟ್ ಫೋಟೋಸ್ ಡೀಸೆಂಟ್ ಆಗಿ ಬರುತ್ತೆ. ಕಲರ್ಸ್ ನ್ಯಾಚುರಲ್ ಆಗಿದೆ. ಡೈನಮಿಕ್ ರೇಂಜ್ ಆವರೇಜ್ ಆಗಿದೆ. ಎಜುಡಕ್ಷನ್ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಬ್ಲರ್ ಡೀಸೆಂಟ್ ಆಗಿ ಬರುತ್ತೆ. ಸ್ಕಿನ್ ಟೋನ್ ಚೆನ್ನಾಗಿದೆ. ಫೇಸ್ ಶಾರ್ಪ್ ಆಗಿ ಬರುತ್ತೆ. ಲೋ ಲೈಟ್ನಲ್ಲಿ ಬೇಸಿಕ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ನಾಯ್ಸ್ ಕಡಿಮೆ ಇದೆ.
ಸೆಲ್ಫಿ ಕ್ಯಾಮ್ರಾ ಕ್ಯಾಶುವಲ್ ಸೋಷಿಯಲ್ ಮೀಡಿಯಾ ಯೂಸೇಜ್ಗೆ ಚೆನ್ನಾಗಿದೆ, ಎಜ್ ರಿಡಕ್ಷನ್ ಚೆನ್ನಾಗಿದೆ. ಇದರಲ್ಲಿ 4K ಸಪೋರ್ಟ್ ಇಲ್ಲ, ಆದರೆ ಬಡ್ಜೆಟ್ ಸೆಗ್ಮೆಂಟ್ಗೆ ಇದು ಎಕ್ಸೆಪ್ಟಬಲ್ ಕ್ವಾಲಿಟಿ ಆಗಿರುತ್ತೆ. 1080p ವಿಡಿಯೋ 60 FPS ನಲ್ಲಿ ತೆಗೆಯಬಹುದು. ವಿಡಿಯೋ ಕ್ವಾಲಿಟಿ ಡಿಸೆಂಟ್ ಆಗಿದೆ, ಆದರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ 30 FPS ನಲ್ಲಿ ತೆಗೆಯಬಹುದು. ಇದರ ಕ್ವಾಲಿಟಿನೂ ಡಿಸೆಂಟ್ ಆಗಿದೆ, ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಡಿಸೆಂಟ್ ಆಗಿದೆ. ಮತ್ತು ಇದರಲ್ಲಿ 300% ಅಲ್ಟ್ರಾ ವಾಲ್ಯೂಮ್ ಮೋಡ್ ಸಿಗ್ತಾ ಇದೆ. ಇದರ ಸ್ಪೀಕರ್ ಕ್ಲಿಯರ್ ಔಟ್ಪುಟ್ ಕೊಡುತ್ತೆ, ಡ್ಯೂಯಲ್ ಸಿಮ್ ಕಾರ್ಡ್ ಸಪೋರ್ಟ್ ಮಾಡುತ್ತೆ, ಲೇಟೆಸ್ಟ್ ಕನೆಕ್ಟಿವಿಟಿ ಸ್ಟ್ಯಾಂಡರ್ಡ್ ಆಗಿದೆ, ಕಾಲ್ ಕ್ವಾಲಿಟಿ ಕ್ಲಿಯರ್ ಆಗಿ ಕೇಳಿಸುತ್ತೆ. ಇದಕ್ಕೆ ಆರ್ಮರ್ ಶೀಲ್ಡ್ ಪ್ರೊಡಕ್ಷನ್ ಜೊತೆಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ಸಿಗ್ತಾ ಇದೆ. ಇದು ಡ್ಯೂರಬಲ್ ಆಗಿದೆ ಮತ್ತು IP64 ರೇಟಿಂಗ್ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ, ಆದರೆ ಇದನ್ನು ನೀರಲ್ಲಿ ಹಾಕೋಕೆ ಹೋಗ್ಬಿಡಿ, ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ, ಫೋನ್ ಹಾಳಾಗುತ್ತೆ. ಈ ಫೋನ್ ರಿಯಲ್ಮಿ UI 7 ಮತ್ತು Android 16 ಔಟ್ ಆಫ್ ದಿ ಬಾಕ್ಸ್ ಬರುತ್ತೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು, ಯಾವುದೇ ನಿಮಗೆ ಟೆನ್ಷನ್ ಬೇಡ. ಇದರ ಸ್ಮೂತ್ನೆಸ್ ಚೆನ್ನಾಗಿದೆ, ಅನಿಮೇಷನ್ ಚೆನ್ನಾಗಿದೆ. ಈ ಪ್ರೈಸ್ನಲ್ಲಿ ಇಂಟ್ರೆಸ್ಟಿಂಗ್ AI ಟೂಲ್ ಸಿಗ್ತಾ ಇದೆ. ಅದೇನಂದ್ರೆ AI ಡಾಕ್ಯುಮೆಂಟ್, ಅಂದರೆ ಡಾಕ್ಯುಮೆಂಟ್ಸ್ನ ಸಮರೈಸ್ ಮತ್ತು ಟ್ರಾನ್ಸ್ಲೇಟ್ ಮಾಡುತ್ತೆ. ನೋಟ್ಸ್ AI ಅಸಿಸ್ಟೆಂಟ್, AI ಡೈನಮಿಕ್ ಬಟನ್, ಅಂದರೆ ಇದು ಕಸ್ಟಮೈಸ್ ಶಾರ್ಟ್ಕಟ್ ಆಕ್ಷನ್ ಬಟನ್ ಆಗಿರುತ್ತೆ. AI ಐಡರ್ ಮೋಡ್, ಅಂದರೆ ಇದು ಬ್ರೈಟ್ನೆಸ್ ಮತ್ತು ಯೂಸಬಿಲಿಟಿನ ಎನ್ಹಾನ್ಸ್ ಮಾಡುತ್ತೆ. ಈ AI ಫೀಚರ್ಸ್ ಸ್ಟೂಡೆಂಟ್ಸ್ ಮತ್ತು ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಪ್ರಾಕ್ಟಿಕಲ್ ಫೀಚರ್ಸ್ ಆಗಿರುತ್ತೆ. ಸೊ ಈಗ ಈ ರಿಯಲ್ಮಿ C83ನ ಯಾರು ಕನ್ಸಿಡರ್ ಮಾಡ್ಬೋದು ಅಂದರೆ, ಬಿಗ್ ಬ್ಯಾಟ್ರಿ ಬೇಕು ಅನ್ನೋರು, 2 days ಬ್ಯಾಟ್ರಿ ಬ್ಯಾಕಪ್ ಬೇಕು ಅನ್ನೋರು, ಸ್ಮೂತ್ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋರು, ಬಜೆಟ್ನಲ್ಲಿ ಡ್ಯೂರಬಲ್ ಫೋನ್ ಬೇಕು ಅನ್ನೋರು, ಸ್ಟೂಡೆಂಟ್ಸ್ ಹಾಗೂ ಡೈಲಿ ಯೂಸರ್ಸ್, ಕ್ಯಾಮ್ರಾ ಲವರ್ಸ್ಗೆ ಇದು ಪ್ರೈಮರಿ ಚಾಯ್ಸ್ ಆಗ್ಬೋದು. ಬ್ಯಾಟ್ರಿ ಪ್ಲಸ್ ಸ್ಮೂತ್ನೆಸ್ ಡ್ಯೂರಬಿಲಿಟಿ ಕಾಂಬೋ ಬೇಕಾದರೆ ಇದು ಸ್ಟ್ರಾಂಗ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಕಂಪ್ಲೀಟ್ ರಿಯಲ್ಮಿ C83 ಫುಲ್ ರಿವ್ಯೂ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಪಿನಿಯನ್ ಕಮೆಂಟ್ಸಲ್ಲಿ ಹೇಳಿ. ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ, ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.